ಮಹಾಭಾರತವು ವಿಶ್ವದ ಅತಿದೊಡ್ಡ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಇದು 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನೊಳಗೊಂಡಿರುವ ಅದ್ಭುತ ಗ್ರಂಥ. ಆದರೆ ಕೆಲವು ಪುರಾತನ ಶಾಸ್ತ್ರಗಳು, ಪುರಾಣಗಳು ಮತ್ತು ಹಳೆಯ ಪ್ರತ್ಯಕ್ಷ ಸಾಕ್ಷ್ಯಗಳ ಪ್ರಕಾರ ಮಹಾಭಾರತದ ಮೂಲ ರೂಪದಲ್ಲಿ ಇನ್ನಷ್ಟು ಅಧ್ಯಾಯಗಳು ಮತ್ತು ಶ್ಲೋಕಗಳಿದ್ದವು ಎಂದು ಹೇಳಲಾಗುತ್ತದೆ. ಇವುಗಳ ಪೈಕಿ ಹಲವಾರು ಅಧ್ಯಾಯಗಳು ನಾಶವಾಗಿದೆ ಅಥವಾ ಅವುಗಳನ್ನು ಗೌಪ್ಯವಾಗಿ ಇಡಲಾಗಿದೆ ಎಂಬ ವಾದಗಳಿವೆ. ಕಳೆದು ಹೋದ ಅಧ್ಯಾಯಗಳ ಅನ್ವೇಷಣೆ. ಅನೇಕ ಪಂಡಿತರ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಮಹಾಭಾರತವು ಜಯ ಎಂಬ 24,000 ಶ್ಲೋಕಗಳ ಕಥೆಯ ರೂಪದಲ್ಲಿತ್ತು. ಇದನ್ನು ವೈಶಂಪಾಯನ ಮುನಿ ಜನಮೇಜಯನಿಗೆ ವಾಚಿಸಿದ್ದರು. ಇದನ್ನು ವಿಸ್ತರಿಸುವ ಮೂಲಕ ಅದನ್ನು ಭಾರತ ಎಂದು ಕರೆಯಲಾಯಿತು. ನಂತರ ಇದು ವ್ಯಾಸ ಮುನಿಗಳ ಶಿಷ್ಯರು ಮತ್ತು ಭಿನ್ನ ಭಿನ್ನ ವಂಶಗಳ ಪಂಡಿತರಿಂದ ಮಹಾಭಾರತ ಎಂಬ ಹೆಸರಿನ ಮಹಾಕಾವ್ಯವಾಗಿ ಬೆಳೆಯಿತು. ಈ ವಿಸ್ತರಣೆ ವೇಳೆ ಹಲವಾರು ಅಧ್ಯಾಯಗಳು ಕಳೆದು ಹೋಗಿರುವ ಸಾಧ್ಯತೆ ಇದೆ. ಕೆಲವು ಪುರಾಣಗಳು ಮತ್ತು ಜ್ಞಾನಪೀಠಗಳು ಈ ಕಳೆದು ಹೋದ ಅಧ್ಯಾಯಗಳ ಬಗ್ಗೆ ಹಳೆಯ ಲೇಖನಗಳ ಆಧಾರದ ಮೇಲೆ ಕೆಲವು ಊಹೆಗಳು ಮಾಡಿವೆ. 1. ಅರ್ಧನಾರೀಶ್ವರ ತತ್ವ ಅಧ್ಯಾಯ, ಶಿವ ಮತ್ತು ಶಕ್ತಿಯ ಏಕತೆಯನ್ನು ವಿವರಿಸುವ ಒಂದು ವಿಶೇಷ ಅಧ್ಯಾಯ. 2. ನಿಷಿದ್ಧ ಯುದ್ಧಕೌಶಲಗಳು, ಯುದ್ಧದಲ್ಲಿ ನಿಷೇಧಿತ ಅಸ್ತ್ರಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಭಾಗ. 3. ದ್ರೌಪದಿಯ ಹಳೆಯ ಜನ್ಮ, ದ್ರೌಪದಿಯ ಹಿಂದಿನ ಜನ್ಮ ಮತ್ತು ಅದರಿಂದ ಉಂಟಾದ ಶಾಪ ವರ್ಷಗಳ ವಿವರ. 4. ಅಶ್ವತ್ಥಾಮನ ಅಮರತ್ವ ಮತ್ತು ಜೀವನದ ಹಂತಗಳು, ಯುದ್ಧದ ನಂತರ ಅಶ್ವತ್ಥಾಮನು ಅನುಭವಿಸಿದ ಜೀವನದ ವಿಶ್ಲೇಷಣೆ. 5. ನಾಗಲೋಕ ಮತ್ತು ಅವರ ತಂತ್ರಜ್ಞಾನ, ನಾಗರರ ನಿಗೂಢ ವಿಶ್ವ, ಅವರ ವಿಜ್ಞಾನ ಮತ್ತು ಕುಟಿಲ ರಾಜಕೀಯದ ವಿವರಗಳು. 6. ಕೃಷ್ಣನ ಹಿಂಪಾಳುಗಳು ಮತ್ತು ಅವರ ಮಾರ್ಗದರ್ಶನ, ಯುದ್ಧದ ಹಿಂದೆ ಕಾರ್ಯನಿರ್ವಹಿಸಿದ ಗುಪ್ತ ಚಾಣಕ್ಯ ನೀತಿಯ ವಿವರಗಳು. ಈ ಅಧ್ಯಾಯಗಳು ಎಲ್ಲಿ ಹೋದವು? ಪ್ರತಿಯೊಬ್ಬರು ಈ ಪ್ರಶ್ನೆಗೆ ವಿಭಿನ್ನ ಉತ್ತರ ನೀಡುತ್ತಾರೆ. ಕೆಲವರು ಕಾಲಕ್ರಮೇಣ ಲಿಪಿಗಳು ನಾಶವಾಗಿದ್ದವು, ಅನೇಕ ಪಂಡಿತರು ಮತ್ತು ರಾಜವಂಶಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಶ್ಲೋಕಗಳನ್ನು ಬದಲಾಯಿಸಿ ಅಥವಾ ಉಳಿಸಿದರು ಎಂದು ನಂಬುತ್ತಾರೆ. ಇನ್ನು ಕೆಲವು ಅಧ್ಯಾಯಗಳು ಡೆಲಿಬರೇಟ್ ಆಗಿ ಅಡಗಿಸಲ್ಪಟ್ಟಿವೆ ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣ ರಾಜಕೀಯ, ಸಾಮಾಜಿಕ ಅಥವಾ ಧಾರ್ಮಿಕ ನಂಬಿಕೆಗಳಾಗಿರಬಹುದು. ಉದಾಹರಣೆಗೆ, ಮಹಾಭಾರತದಲ್ಲಿ ಅಶ್ವತ್ಥಾಮನ ಬಗ್ಗೆ ಅಲ್ಪ ಮಾಹಿತಿ ಇದೆ, ಆದರೆ ಅವನ ಅಮರತ್ವದ ಕುರಿತು ಹೆಚ್ಚಿನ ಮಾಹಿತಿ ಕಳೆದುಹೋದ ಅಧ್ಯಾಯಗಳಲ್ಲಿ ಇರಬಹುದೆಂಬ ವಾದವಿದೆ. ನಮ್ಮ ಮುಂದಿನ ಅನ್ವೇಷಣೆ. ಇಂದಿನ ಕಾಲದಲ್ಲಿ ಮಹಾಭಾರತದ ಹಳೆಯ ಹಸ್ತಪ್ರತಿಗಳನ್ನು ಹುಡುಕುವ ಪ್ರಯತ್ನಗಳು ನಡೆಯುತ್ತಿವೆ. ಹಳೆಯ ದೇಗುಲಗಳು, ಭಟ್ಟರು ಮತ್ತು ಗುಪ್ತ ಗ್ರಂಥಾಲಯಗಳಲ್ಲಿ ಇನ್ನೂ ಹಲವಾರು ರಹಸ್ಯಗಳು ಅಡಗಿರಬಹುದು. ನಾವು ಇನ್ನೂ ಮಹಾಭಾರತದ ಸಂಪೂರ್ಣ ಕಥೆಯನ್ನು ತಿಳಿಯಬೇಕಾದ ಬಹಳಷ್ಟು ಅಧ್ಯಾಯಗಳು ಉಳಿದಿವೆ. ಈ ರಹಸ್ಯ ಅಧ್ಯಾಯಗಳು ಮತ್ತೆ ಹೊರಹೊಮ್ಮಬಹುದೇ? ಅಥವಾ ಇವು ಯುಗಯುಗಾಂತರಗಳಿಗೂ ಮರೆಯಾಗಿ ಹೋಗಬಹುದೇ? ಈ ಪ್ರಶ್ನೆಗೆ ಉತ್ತರ ಹುಡುಕುವುದು ನಮ್ಮ ಮುಂದಿನ ಪೀಳಿಗೆಯ ಹೊಣೆ.